ಹಾಯ್ ಎಲ್ರಿಗೂ ನಮಸ್ಕಾರ. ಇಂಗ್ಲೀಷ್ ಸ್ಪೀಕಿಂಗ್ ಒಂದು ಕೋರ್ಸಲ್ಲಿ ಬಂದುಬಿಟ್ಟು ಶ್ಯಾಡೋ ಪ್ರಾಕ್ಟೀಸ್ ಅಂತ ಹೇಳಿ ಇವಾಗ ಅದು ಟ್ರೆಂಡಲ್ಲಿ ಓಡ್ತಾ ಇದೆ. ಸೊ ಇದು ಏನೂ ಅಲ್ಲ, ಶ್ಯಾಡೋ ಪ್ರಾಕ್ಟೀಸ್ ಅಂತಂದರೆ ಇಂಗ್ಲೀಷ್ ಸ್ಪೀಕಿಂಗನ್ನು ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ಇದು ಒಂದು ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಲಿಸ್ನಿಂಗ್ ಬಿಟ್ಟರೆ ಇದು ನೆಕ್ಸ್ಟ್ ವರ್ಷನ್ ಅಂತ ಹೇಳ್ಬೋದು. ಶ್ಯಾಡೋ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಇಂಗ್ಲೀಷ್ ತುಂಬಾ ಇಂಪ್ರೂವ್ ಆಗುತ್ತೆ. ಮತ್ತು ಆ ಒಂದು ಇಂಟೋನೇಷನ್ನು, ಆ ಒಂದು ಎಫೆಕ್ಟಿವ್ ಒಂದು ಸ್ಪೀಚ್ ಏನಿರುತ್ತಲ್ಲ ಅದು ತುಂಬ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು ಈ ಶ್ಯಾಡೋ ಪ್ರಾಕ್ಟೀಸಲ್ಲಿ. ಸೊ ಇದರದ್ದು ಯಾವ ಥರ ಇದು ಏನು ಶ್ಯಾಡೋ ಪ್ರಾಕ್ಟೀಸ್ ಅಂದರೆ ಏನು, ಯಾವ ಥರ ಇದನ್ನು ಯಾವ ರೀತಿಯೆಲ್ಲ ಮಾಡಬೇಕು, ಮತ್ತು ಇದಕ್ಕೆ ಒಂದೆರಡು ಎಕ್ಸಾಂಪಲ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ಮತ್ತು ಕೊನೆಯಲ್ಲಿ ಟಿಪ್ಸ್ ಕೂಡ ಹೇಳ್ತೀನಿ. ಇದನ್ನು ಇಂಪ್ರೂವ್ ಮಾಡ್ಕೊ ಎಫೆಕ್ಟಿವ್ ಆಗಿ ನೀವು ಶ್ಯಾಡೋ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಯಾವ ಥರ ಇರುತ್ತೆ ಅಂದರೆ ನಾನು ಟಿಪ್ಸ್ ಕೂಡ ಹೇಳ್ತೀನಿ. ಸೊ ಫುಲ್ ವಿಡಿಯೋನ ತಪ್ಪದೆ ನೋಡಿ, ನಿಮ್ಮ ಒಂದು ಅನಿಸಿಕೆನ ಕಮೆಂಟಲ್ಲಿ ಹೇಳಿ ದಯವಿಟ್ಟು. ಸೊ ನೀವೀಗಾಗಲೇ ಶ್ಯಾಡೋ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಅದರದ್ದು ಏನು ಇಂಪ್ರೂವೈಸೇಷನ್ ಆಗಿದೆ ಅನ್ನೋದನ್ನು ಕೂಡ ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ನೋಡೋಣ ಶ್ಯಾಡೋ ಪ್ರಾಕ್ಟೀಸ್ ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ ಹೇಳಿ. ಏನಿದು ಶ್ಯಾಡೋ ಪ್ರಾಕ್ಟೀಸ್ ಅಂತಂದರೆ, ಶ್ಯಾಡೋ ಪ್ರಾಕ್ಟೀಸ್ ಈಸ್ ಆಲ್ಸೋ ಕಾಲ್ಡ್ ಶ್ಯಾಡೋಯಿಂಗ್, ಅಂದರೆ ನೆರಳು ಥರ, ಅದರ ನೆರಳು ಥರ ಇರತಕ್ಕಂಥದ್ದು. ಈಸ್ ಎ ಲ್ಯಾಂಗ್ವೇಜ್ ಲರ್ನಿಂಗ್ ಟೆಕ್ನಿಕ್ where you listens to spoken English and repeat it immediately, trying to mimic it exactly like a shadow following the original voice. ಅಂದರೆ ಒರಿಜಿನಲ್ ವಾಯ್ಸ್ ಏನಿರುತ್ತಲ್ಲ ಅದರದ್ದು ಅದನ್ನು ಶ್ಯಾಡೋ ಥರ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದೇ ಶ್ಯಾಡೋ ಪ್ರಾಕ್ಟೀಸ್. ಸೊ ಹೆಂಗೆ ಮಾಡಬೇಕು? ಈ ಲರ್ನಿಂಗ್ ಟೆಕ್ನಿಕ್ ಇದು. ಯು ಲಿಸನ್ ಟು ಸ್ಪೋಕನ್ ಇಂಗ್ಲೀಷ್, ಲಿಸ್ನಿಂಗ್ ಏನು ಮಾಡ್ತಿರಲ್ಲ ಸ್ಪೋಕನ್ ಇಂಗ್ಲೀಷ್ ಮಾಡಬೇಕು ಅಂತೇಳ್ಬಿಟ್ಟು. ಸೊ ರಿಪೀಟ್ ಇಟ್ ಇಮಿಡಿಯೇಟ್ಲಿ ಆ್ಯಂಡ್ ಟ್ರೈಂಗ್ ಟು ಮಿಮಿಕ್ ಇಟ್ ಎಕ್ಸಾಕ್ಟ್ಲಿ. ಅಂದರೆ ನೀವು ಲಿಸನ್ ಮಾಡೋಕ್ಕೆ ಒಂದು ಸ್ಟೋರಿನೋ, ಒಂದು ಡೈಲಾಗನ್ನು ಅಥವಾ ಒಂದು ಯಾವುದೋ ಕಾಮಿಕ್ಕನ್ನು ಕೇಳಿಸ್ಕೊತಾ ಇರ್ತಿರಲ್ಲ, ಸೊ ಅದು ಆ್ಯಸ್ ಇಟ್ ಈಸ್, ಅದು ಎಕ್ಸಾಕ್ಟಾಗಿ ಹೇಗಿರುತ್ತೋ ಹಾಗೆ ಅದನ್ನು ಮಿಮಿಕ್ ಮಾಡ್ತಾ ಹೋಗಬೇಕು. ಸೊ ಈ ಥರ ಮಾಡೋದ್ರಿಂದ ಏನು ಇಂಪ್ರೂವೈಸೇಷನ್ ಆಗುತ್ತೆ? ಹೌ ಇಟ್ ವರ್ಕ್ಸ್ ಅಂದರೆ, ಲಿಸನ್ ಟು ಎ ನೇಟಿವ್ ಸ್ಪೀಕರ್, ಯೂಶುವಲಿ ಫ್ರಮ್ ಆಡಿಯೋ, ವಿಡಿಯೋ ಆರ್ ಎ ಪಾಡ್ಕ್ಯಾಸ್ಟ್. ಒಂದು ಆಡಿಯೋ ಕೇಳ್ಬೋದು, ಪಾಡ್ಕ್ಯಾಸ್ಟ್ ಕೇಳ್ಬೋದು, ವಿಡಿಯೋ ಕೇಳ್ಬೋದು. ಸೊ ಅದನ್ನು ನೇಟಿವ್ ಸ್ಪೀಕರ್ ಥರನೇ ನೀವು ಅದನ್ನು ಒಂದು ಸ್ಪೀಕ್ ಮಾಡ್ತಕ್ಕಂಥ ಚಾನ್ಸಸ್ ನಿಮಗೆ ಹೆಚ್ಚಾಗುತ್ತೆ. And repeat what you hear instantly, trying to match the pronunciation. So repeat what you hear instantly ಅಂದರೆ ಆವಾಗಿಂದ ಆವಾಗಲೇ. ಸೊ ನೀವು ಏನು ಕೇಳಿಸ್ಕೊತಾ ಇದ್ದೀರಾ, ಏನು ಲಿಸನ್ ಮಾಡ್ತಾಯಿದ್ದೀರಾ ಇಂಗ್ಲೀಷಲ್ಲಿ, ಅದನ್ನು ಜಸ್ಟ್ ರಿಪೀಟ್, ಆವಾಗೆ ಅದನ್ನು ರಿಪೀಟ್ ಮಾಡಬೇಕು. ಟ್ರೈಂಗ್ ಟು ಮ್ಯಾಚ್ ದ ಪ್ರೊನೌನ್ಸಿಯೇಷನನ್ನು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಕಾಪಿ ದ ಇಂಟೋನೇಷನ್, ರೈಸ್ ಆ್ಯಂಡ್ ಫಾಲ್ ಆಫ್ ವಾಯ್ಸ್. ರೈಸ್ ಫಾಲ್ ಇದನ್ನು ಕಲಿಬೇಕು ಅಂದರೆ ನೀವು ಆಲ್ಮೋಸ್ಟ್ ಇಂಗ್ಲೀಷ್ ಡ್ರಾಮಾಸು, ಇಂಗ್ಲೀಷ್ ಮೂವೀಸು, ನಾವೆಲ್ಸ್ ಏನಾದರೂ ಅದನ್ನು ಕೇಳಿ. ಸೊ ಇಂಟೋನೇಷನ್ ವಾಯ್ಸ್ ರೈಸ್ ಫಾಲ್ ಅದು ಏನಾಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ ಇದರಿಂದ. ಆ್ಯಂಡ್ ಫಾಲೋ ದ ರಿದಮ್ ಆ್ಯಂಡ್ ಸ್ಪೀಡ್. ಒಂದು ರಿದಮ್, ಸ್ಪೀಕಿಂಗ್ ರಿದಮ್ ಏನಿರುತ್ತೆ, ಸ್ಪೀಕಿಂಗ್ ಸ್ಪೀಡ್ ಏನಿರುತ್ತೆ ಅಲ್ಲ, ಅದನ್ನು ಫಾಲೋ ಮಾಡಿರಿ. ಯು ಡೋಂಟ್ ಪೇಸ್ಟ್ ದ ಆಡಿಯೋ, ದ ಗೋಲ್ ಈಸ್ ಟು ಸ್ಪೀಕ್ ಎಟ್ ದ ಸೇಮ್ ಟೈಮ್ ಆರ್ ಜಸ್ಟ್ ಎ ಸ್ಪ್ಲಿಟ್ ಸೆಕೆಂಡ್ ಬಿಹೈಂಡ್ ದ ಸ್ಪೀಕಿಂಗ್. ಅಂದರೆ ಈ ಒಂದು ವಿಡಿಯೋ ಅಥವಾ ಆಡಿಯೋನ ಏನು ಪಾಸ್ ಮಾಡಿ ಆಮೇಲೆ ಹೇಳಕ್ಕೆ ಹೋಗ್ಬಿಡಿ, ಜಸ್ಟ್ ಅದ್ರ ಜೊತೆಲೇ ಹೇಳ್ತಾ ಹೋಗಿ. ಸೊ ಅದೊಂದು ಸ್ಪೀಡನ್ನು ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಆಗ ನಿಮಗೆ ಏನಾಗುತ್ತೆ ಅಂತಂದರೆ ಈ ಒಂದು ಇಂಗ್ಲೀಷ್ ಸ್ಪೀಕಿಂಗು ಅದು ಒಂದು ಪ್ರಾಕ್ಟೀಸ್ ಆಗುತ್ತೆ. ಸೊ ಯಾಕೆ ಈ ಥರ ಮಾಡಬೇಕು ಬನ್ನಿ ನೋಡೋಣ ಹಾಗಿದ್ರೆ. ಸೊ ಯಾಕೆ ಶ್ಯಾಡೋ ಪ್ರಾಕ್ಟೀಸ್ ಮಾಡೋಕ್ಕೆ? ವೈ ಇಟ್ಸ್ ಯೂಸ್ಫುಲ್? ಇಂಪ್ರೂವ್ಸ್ ಪ್ರೊನೌನ್ಸಿಯೇಷನ್, ನಮ್ಮ ಪ್ರೊನೌನ್ಸಿಯೇಷನನ್ನು ಇಂಪ್ರೂವ್ ಮಾಡುತ್ತೆ. ಬಿಲ್ಡ್ಸ್ ಲಿಸ್ನಿಂಗ್ ಸ್ಕಿಲ್. ನೋಡಿ, ಈಗ ಕೇಳಿಸ್ಕೊಂತಿರ್ತೀವಿ, ಸುಮ್ಮನೆ ಇಲ್ಲಿವರೆಗೂ ನಾವು ಏನು ಇಂಗ್ಲೀಷ್ ಕೇಳಿಸ್ಕೊಂಡೇ ಇಲ್ವಾ, ಇಂಗ್ಲೀಷ್ ನಮ್ಗೆ ಗೊತ್ತೇ ಇಲ್ವಾ, ಇಂಗ್ಲೀಷ್ ನಮ್ಮ ಪಾಠ ಕೇಳಿದ್ದೀವಿ, ಎಲ್ಲೋ ಸಾಂಗ್ಸ್ ಕೇಳಿದ್ದೀವಿ, ಎಲ್ಲ ಕೇಳಿದ್ದೀವಿ. ಬಟ್ ಏನಾಗುತ್ತೆ ಈ ಥರ ಇಲ್ಲಿ ಶ್ಯಾಡೋ ಪ್ರಾಕ್ಟೀಸಲ್ಲಿ ಏನು ಮಾಡ್ತೀವಿ, ಲಿಸನ್ ಮಾಡಿದ್ದನ್ನು ರಿಪೀಟ್ ಇನ್ಸ್ಟ್ಯಾಂಟ್ಲಿ ರಿಪೀಟ್ ಮಾಡ್ತಾ ಹೋಗ್ತೀವಿ. ಸೊ ಆವಾಗ ನಮ್ಮ ಲಿಸ್ನಿಂಗ್ ಸ್ಕಿಲ್ ಏನಾಗುತ್ತೆ, ಬಿಲ್ಡ್ ಆಗುತ್ತೆ. ಸೊ ಇಲ್ಲಿ ನಾವು ವಿಡಿಯೋ ಪಾಸ್ ಮಾಡ್ತಾಯಿಲ್ಲ, ಒಂದು ಆಡಿಯೋನ ಪಾಸ್ ಮಾಡ್ತಾಯಿಲ್ಲ, ಪಾಡ್ಕ್ಯಾಸ್ಟ್ ಪಾಸ್ ಮಾಡ್ತಾಯಿಲ್ಲ,
what it plays on the screen, just we are repeating that immediately. We are repeating it instantly. So it improves our listening skill, trains your mouth and brain to ಪ್ರೊಡ್ಯೂಸ್ ನ್ಯಾಚುರಲ್ ಸೌಂಡಿಂಗ್ ಇಂಗ್ಲೀಷ್. ನಿಮ್ಮ ಮೌತ್ ಮತ್ತು ಬ್ರೈನನ್ನು ಟ್ರೈನ್ ಮಾಡುತ್ತೆ. ಆ ನ್ಯಾಚುರಲ್ ಸೌಂಡ್ ಇನ್ ಇಂಗ್ಲೀಷ್ ಸೌಂಡ್ಸ್ ಇರುತ್ತಲ್ಲ, ಅದಕ್ಕೆ ಅಡ್ಜಸ್ಟ್ ಮಾಡುತ್ತೀನಿ. ಹೆಲ್ಪ್ಸ್ ವಿತ್ ಫ್ಲೂಯೆನ್ಸಿ ಆ್ಯಂಡ್ ಕಾನ್ಫಿಡೆನ್ಸ್. ಸೊ ನೋಡಿ, ಅಲ್ಲಿ ರಿಪೀಟ್ ಇನ್ಸ್ಟೆಂಟ್ಲಿ ಮಾಡಿದಾಗ ನಮ್ಮ ಕಾನ್ಫಿಡೆಂಟ್ ಲೆವೆಲ್ ಇಂಪ್ರೂವ್ ಆಗುತ್ತೆ. ಸೊ ಇದರಿಂದ ನಾವು ಈ ಒಂದು ಶಾಡೋ ಪ್ರಾಕ್ಟೀಸನ್ನು ನಾವು ಇಲ್ಲಿ ಟ್ರೈ ಮಾಡಬೇಕಾಗಿದೆ. ಬನ್ನಿ ಒಂದು ಎಕ್ಸಾಂಪಲ್ನ ಟ್ರೈ ಮಾಡೋಣ. ಇಲ್ಲಿ ಇವಾಗ ನಾನು ಹೇಳ್ತೀನಿ, ನನ್ನ ಜೊತೆಲೇ ಹೇಳ್ಬಿಡಿ, ಪಾಸ್ ಮಾಡೋಕ್ಕೆ ಹೋಗ್ಬೇಡಿ, ವಿಡಿಯೋ ಪಾಸ್ ಮಾಡಿಬಿಡಿ, ಸ್ಟಾಪ್ ಮಾಡಿಬಿಡಿ. ಐ ಆಮ್ ಗೋಯಿಂಗ್ ಟು ಸ್ಟೋರ್ ಟು ಗೆಟ್ ಸಮ್ ಮಿಲ್ಕ್. ಐ ಆಮ್ ಗೋಯಿಂಗ್ ಟು ದ ಸ್ಟೋರ್ ಟು ಗೆಟ್ ಸಮ್ ಮಿಲ್ಕ್. ಈ ಆಡಿಯೋನ ನೀವು ಕೇಳ್ತಾನೆ ನೀವು ಕೂಡ ನನ್ನ ಜೊತೆನೇ ಪ್ರಾಕ್ಟೀಸ್ ಮಾಡಿ. ಸೊ ಇದೇ ಥರ ಬೇರೆ ಒಂದು ಆಡಿಯೋಸ್ನ ಕೇಳ್ತಾ ಅದ್ರ ಜೊತೆನೇ ಶಾಡೋ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ಸೊ ಬನ್ನಿ, ಹಾಗಾದರೆ ಕೊನೆಯಲ್ಲಿ ಟಿಪ್ಸ್ ಫಾರ್ ಎಫೆಕ್ಟಿವ್ ಶಾಡೋ ಪ್ರಾಕ್ಟೀಸ್ಗೆ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾ ಇದ್ದೀನಿ. ಏನಪ್ಪ ಫಸ್ಟ್ ಒಂದು ಟಿಪ್ ಅಂದರೆ ಸ್ಟಾರ್ಟ್ ವಿತ್ ಸ್ಲೋ ಆ್ಯಂಡ್ ಕ್ಲಿಯರ್ ಆಡಿಯೋ, ಲೈಕ್ ನ್ಯೂಸ್ ಆರ್ ಆಡಿಯೋ ಬುಕ್ಸ್. ಸ್ಟಾರ್ಟಿಂಗಲ್ಲಿ ನೀವು ಸ್ಲೋ ಪ್ರಾಕ್ಟೀಸನ್ನೇ ಮಾಡಿ. ಯೂಸ್ ಸಬ್ಟೈಟಲ್ಸ್ ಎಟ್ ಫಸ್ಟ್ ಇಫ್ ನೀಡೆಡ್, ದೆನ್ ಟ್ರೈ ವಿತೌಟ್ ದ್ಯಾಮ್. ಸೊ ಒಂದು ವಿಡಿಯೋದಲ್ಲಿ ಕೆಳಗಡೆ ನಾವು ಡಿಸ್ಕ್ರಿಪ್ಷನ್ ಟೈಪ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಬ್ಟೈಟಲ್ ಆಪ್ಷನನ್ನು ಆನ್ ಮಾಡ್ಕೊಂಡ್ವಿ ಅಂದರೆ, ಸೊ ಆ ವಿಡಿಯೋ ಏನು ಪ್ಲೇ ಆಗ್ತಿರುತ್ತಲ್ಲ ಅದರದ್ದು ಇಂಗ್ಲೀಷ್ ಸೆಂಟೆನ್ಸ್ಗಳು ವಿಡಿಯೋ ಕೆಳಗೆ ಪ್ಲೇ ಆಗ್ತಾ ಹೋಗುತ್ತೆ. ಸೊ ಅದನ್ನು ಏನು ಮಾಡಬೇಕು ಅಂತಂದರೆ, ಜಸ್ಟ್ ಅದನ್ನು ರೀಡ್ ಮಾಡ್ತಾ ಆ ಒಂದು ಸನ್ನಿವೇಶಕ್ಕೆ ತಕ್ಕಂಗೆ ನಾವು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕು, ವಿತೌಟ್ ಸಬ್ಟೈಟಲ್ಲು ಆ ವಿಡಿಯೋನ ಅಥವಾ ಆಡಿಯೋನ ನಾವೇನು ಮಾಡಬೇಕು, ಕೇಳ್ತಾ ಶಾಡೋ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ರಿಪೀಟ್ ದ ಸೇಮ್ ಕ್ಲಿಪ್ ಮಲ್ಟಿಪಲ್ ಟೈಮ್ಸ್. ಒಂದೆರಡೇನ ರಿಪೀಟ್ ಆಗಿ ಕೇಳ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋದಾಗೆ ಆ ಒಂದು ಆಡಿಯೋದಲ್ಲಿ ಅಥವಾ ವಿಡಿಯೋದಲ್ಲಿ ಇರ್ತಕ್ಕಂಥ ಡೈಲಾಗ್ಸ್ಗಳು, ಆ ಸ್ಪೀಕಿಂಗ್ ಸೆಂಟೆನ್ಸ್ಗಳು ನಮಗೆ ಏನಾಗುತ್ತಾ ಹೋಗುತ್ತೆ, ಪರ್ಫೆಕ್ಟ್ ಆಗ್ತಾ ಹೋಗ್ತದೆ. ಸೊ ಏನಕ್ಕೆಪ್ಪ ಇದು ಶಾಡೋ ಪ್ರಾಕ್ಟೀಸ್ ಮೇನ್ ಅಂದರೆ, ನಮ್ಮ ಮೌತ್ ಮತ್ತು ಬ್ರೈನ್ ಒಂದು ಪ್ರಾಕ್ಟೀಸ್ ಆಗಬೇಕು, ಇಂಗ್ಲೀಷಿಗೆ ಒಂದು ಟಚ್ ಆಗಬೇಕು ಅನ್ನೋ ಕಾರಣಕ್ಕೆ ಇದೊಂದು ಶಾಡೋ ಪ್ರಾಕ್ಟೀಸು. ರೆಕಾರ್ಡ್ ಯುವರ್ ಸೆಲ್ಫ್ ಟು ಚೆಕ್ ಯುವರ್ ಪ್ರೋಗ್ರೆಸ್. ಸೊ ನಿಮ್ಮ ಒಂದು ಪ್ರೋಗ್ರೆಸ್ಸನ್ನು ನೀವು ರೆಕಾರ್ಡ್ ಮಾಡ್ತಾ ಹೋಗಿ, ಹಾಗಾಗಿ ನಿಮ್ಮ ಇಂಪ್ರೂವೈಸೇಷನ್ ನಿಮಗೆ ಗೊತ್ತಾಗುತ್ತಾ ಹೋಗುತ್ತೆ. ಸೊ ಇದು ಎಲ್ಲದು ಶಾಡೋ ಪ್ರಾಕ್ಟೀಸ್ ಬಗ್ಗೆ ಇರ್ತಕ್ಕಂಥ ಡೀಟೇಲ್ಸು, ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ, ಟಿಪ್ಸ್ ಕೂಡ ಕೊಟ್ಟಿದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಒಂದು ಯಾವ ಪ್ರಾಕ್ಟೀಸನ್ನು ಮಾಡಿದ್ರಿ ಅನ್ನೋದನ್ನು ಕೂಡ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.